ನಮಸ್ಕಾರ, ನಾನು ನಿಮ್ಮ ಕುಲದೀಪಕ್. ಇದು ಮೇಕ್ ಓವರ್ ವಿಡಿಯೋ ಅಲ್ಲ. ಒಬ್ಬ ಕಲಾವಿದ ಕೆಲವೊಂದನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಅಂದ್ರೆ ಫಿಲ್ಮ್ ಶೂಟ್ ಶುರು ಆಗಿ ಮುಗಿಯೋವರೆಗೂ ಒಂದೇ ಹೇರ್ ಸ್ಟೈಲ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದಕ್ಕೆ ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇರ್ ಸ್ಟೈಲ್ ಕಂಟಿನ್ಯೂಟಿ ಅಂತ ಕರೀತಾರೆ. ಇದೇ ಥರ ಕಾಸ್ಟ್ಯೂಮ್ ಕಂಟಿನ್ಯೂಟಿ, ಲುಕ್ ಕಂಟಿನ್ಯೂಟಿ, ಆ್ಯಕ್ಷನ್ ಕಂಟಿನ್ಯೂಟಿ ಇನ್ನೂ ಹಲವಾರಿದೆ. ಯಾಕೆಂದರೆ ಒಂದು ವೇಳೆ ನಾವು ಮೇಂಟೈನ್ ಮಾಡಲಿಲ್ಲ ಅಂದರೆ ತುಂಬ ಆಭಾಸ ಆಗುತ್ತೆ. दे दना दन मूवी में अक्षय कुमार का हेयर स्टाइल ये होता है और सेकंड हाफ में ये वाला हेयर स्टाइल होता है और क्लाइमैक्स में फिर से ये हेयर स्टाइल होता है. इसकी वजह ये है कि मूवी की शूटिंग सिंगापुर और इंडिया में हुई थी, जिससे महीनों का फर्क है. इसलिए can't be a friendly neighborhood Spider-Man if there's no neighborhood. Okay, that didn't really make sense, but you know what I'm trying to say. ನಮಗೆಲ್ಲ ಗೊತ್ತಾಗೋಯ್ತು. ನಾನು ಅಷ್ಟೇ ಸುಮಾರು ವರ್ಷದಿಂದ ಒಬ್ಬರ ಹತ್ರನೇ ಹೇರ್ ಕಟ್ ಮಾಡಿಸ್ಕೊಳ್ತಿರೋದು. ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಮುಂಚೆ ಯಾವ ಲೆಂತ್ಗೆ ಹೇರ್ ಕಟ್ ಮಾಡಿದ್ರು ಅದೇ ಲೆಂತ್ಗೆ ಇವಾಗಲೂ ಕಟ್ ಮಾಡಬೇಕು ಅಂತ. ಅವ್ರ ಹೆಸರು ಹೇಮಂತ್, ಒಳ್ಳೆ ಹೇರ್ ಸ್ಟೈಲಿಸ್ಟ್. ಥ್ಯಾಂಕ್ ಯು ಹೇಮಂತ್. ಸ್ಪೆಷಲ್ ಕೇಸಸಲ್ಲಿ ಹೇರ್ ಸ್ಟೈಲ್ ಬಗ್ಗೆ ಇಷ್ಟೆಲ್ಲ ಕೇರ್ ತೊಗೊಳೋದು ಬೇಕಾಗಲ್ಲ. ಯಾಕೆಂದರೆ सर आपको कटिंग नहीं, ये विग है. शिवाजी भी मैं हूँ, बच्चन भी मैं ही, पूरा हिला डाला ना.